Hi friends, good morning. Welcome back to my YouTube channel. ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಅರ್ಲಿ ಮಾರ್ನಿಂಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಇವತ್ತು ಅರ್ಲಿ ಮಾರ್ನಿಂಗು ಹಬ್ಬದ ಪ್ರಯುಕ್ತ ಸ್ವಲ್ಪ ಶಾಪಿಂಗ್, ಸ್ವಲ್ಪ ಚಿಕ್ಕ ಪುಟ್ಟದ್ದು, ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಹಾಗೆ ಸ್ವಲ್ಪ ಮನೆಗೆ ಆಲ್ಟ್ರೇಷನ್ ಮಾಡಲಿಕ್ಕೆ ತುಮಕೂರಿಗೆ ಹೋಗ್ತಾ ಇರೋಂಥದ್ದು. ನಾನು ಕೂಕು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೂಕು ಇಷ್ಟೊತ್ತು ನಾನು ರೆಡಿ ಆಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಕೂಕು ಅಲ್ಲೇ ಒಂದು ರೋಡ್ ಮತ್ತೆ ತಿರ್ಗಿ ರೆಡಿಯಾಗಿ ಪಚ್ಚಾಗ್ಬಿಟ್ಟಿದ್ದಾಳೆ, ಮಲ್ಕೊಂಡಿದ್ದಾಳೆ. ಇವಾಗ ಹೋಗ್ತಾ ಇದ್ದೀನಿ. ಹೋಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿದೆ ಮನೆಗೆ. ಆರ್ಗನೈಸಿಗೆ ಇಲ್ಲಿ ಅಷ್ಟು ಚೆನ್ನಾಗಿರೋದು ನನಗೆ ಅನ್ನಿಸ್ಲಿಲ್ಲ ಕ್ವಾಲಿಟಿ. ಹಾಗಾಗಿ ತುಮಕೂರಿಗೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಲ್ವಾ, ಏನೇನೆಲ್ಲ ನಾನು ನಡೆಯುತ್ತೆ, ಏನೇನೆಲ್ಲ ಆಗುತ್ತೆ ಹೋಗುತ್ತೆ ಅದನ್ನೆಲ್ಲನೂ ಕೂಡ ಚಿಕ್ಕ ಪುಟ್ಟದಾಗಿ ಒಂದೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗುವ ತುಮಕೂರು ಕಡೆಗೆ. ಆಯಿತು, ಸುಮಾರು ಇವಾಗ ಎಷ್ಟಾಗಿದೆ ಗೊತ್ತಾ? ಟೈಮ್ ಬಂದು 7 ಗಂಟೆ ಆಗಿರ್ಬೋದು. ಆಶಾ ಮಲ್ಕೊಂಬಿಟ್ಟಿದ್ದಾಳೆ. ನಾನು ರೆಡಿಯಾಗೋಷ್ಟೊತ್ತಿಗೆ ಆಶಾ ಸುಮ್ಮನೆ ಮಲ್ಕೊಂಬಿಟ್ಲು. ಒಂದು 5 ನಿಮಿಷ ಅಂತೇಳಿ ಮಲ್ಕೊಳ್ಳಿ. ನಾನು ಸ್ವಲ್ಪ ಅದಿದು ಪ್ಯಾಕು ಅದಿದು ತಗೊಳ್ಳೋದಿದೆ, ಏನಂದರೆ ಪರ್ಸಿ ಗಿರ್ಸೆಲ್ಲ ತಗೊಳ್ಳೋದಿದೆ, ಅಲ್ಲಿವರೆಗೂ ಮಲ್ಕೊತಾಳೆ ಅವಳು. ಹಬ್ಬ, ಅಂತೂ ಇಂತೂ ತುಮಕೂರು MG ರೋಡಿಗೆ ಬಂದಿದ್ದೀವಿ. ನಾನು ಏನಕ್ಕೆ ಶಾಲ್ ಹೊತ್ಕೊಂಡಿದ್ದೀನಿ ಅಂತಂದರೆ, ನಂದು ಆಫ್ ಸ್ಲೀವ್ ನಂದು ಹಾಕ್ಕೊಂಡ್ರಂಥ ಟೀ ಶರ್ಟು ಮತ್ತು ಹ್ಯಾಂಡ್ಸ್ ಎಲ್ಲನೂ ಬ್ಲ್ಯಾಕ್ ಆಗುತ್ತೆ ಈ ಉರಿಯೋ ಬಿಸಿಲಲ್ಲಿ ಅಂತೇಳಿ ಹೀಗೆ ಶಾಲ್ ಹೊತ್ಕೊಂಡಿರೋಂಥದ್ದು. ನೋಡುವ ಇಲ್ಲಿ ಏನೇನು ತೊಗೊತೀವಿ, ಏನೇನು ಪರ್ಚೇಸ್ ಮಾಡ್ತೀವಿ ನೋಡುವ, ಆದಷ್ಟು ಶೇರ್ ಮಾಡ್ಕೊತೀನಿ. ತುಮಕೂರಿಗೆ ಬಂದಿದ್ದೀನಿ, ನೀವು ನೋಡ್ಬೋದು. ಇದು ಬಂದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್. ಇದು ಬಂದು MG ರೋಡ್ ಹೋಗೋ ದಾರಿ. ನೋಡಿ, ಇದೆ MG ರೋಡ್ಗೆ ಹೋಗೋ ಅಂತ ಒಂದು ದಾರಿ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಿಂದ. ಇಲ್ಲೇನೋ ಇದೆ ಅಂತೆ, ಫ್ಯಾಷನ್ ತೋರಿಸ್ಬೇಕಂತದ್ದು. ಅವಳಿಗೆ ಶಾಪಿಂಗ್ ಮಾಡಿ ಭಾಳ ದಿನ ಆಯ್ತಲ್ವಾ. ಕೆನ್ನೆ ಚೈನ್ ಹೌದಾ? ಇಷ್ಟೊಂದ ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೋಗ್ತೀವಿ. ಒಂದು ಅಂಗಡಿ ಸಿಕ್ಕಿದೆ, ಇದೇ ಹೋಟ್ಲು, ದ್ವಾರಕಾ ಹೋಟ್ಲು. ಜಾಗ ಇಲ್ಲ. ಎಷ್ಟು ಒಂದು 8 rupees. 8 ಗೋಲ್ಡ್ ಒಂದು ವೆಯ್ಟ್ ಇದೆ ಅಲ್ಲ, ಸಾಕು ವೆಯ್ಟ್ ಇದೆ.
ಕ್ರಿಸ್ಮಸ್ ಇರೋದು ಗೋಲ್ಡ್ ಕಲರ್ ಎಷ್ಟಪ್ಪ ಅದು? ಒಂದಕ್ಕೆ ಎಷ್ಟು ಕೇಳಬೇಕಲ್ಲಿ ತಗೊಂಡೋಗಿ ಅಷ್ಟು ದೊಡ್ಡದು ಕುಡಿಯೋಕ್ಕಾಗತ್ತಾ ಕಾಪೇಟಿ ತಕ್ಕದನ ಒಂದಾರೆ ಆಯ್ತು ಬನ್ನಿ ಸರ್ ಬನ್ನಿ ಮೇಡಮ್ ಶ್ರೀ ಮಂಜುನಾಥ ಸೇಲ್ಸ್ ಹಬ್ಬದ ಪ್ರಯುಕ್ತ ಶ್ರೀ ಮಂಜುನಾಥ ಫೋಟೋ ಕೊಟ್ಟರೆ ಒಂದು ಪ್ಲಾಸ್ಟಿಕ್ ಬಕೆಟ್ ಉಚಿತ 2500 ರೂಗಳ ಯಾವುದೇ ನಾವಿಲ್ಲಿ ಬಿಗ್ ಬಜಾರಲ್ಲಿದ್ದೀವಿ ತುಮಕೂರಲ್ಲಿ. ತುಮಕೂರು ಬಿಗ್ ಬಜಾರಲ್ಲಿ ಇಷ್ಟು ಗಂಟೆ ಶಾಪಿಂಗ್ ಆಗಿದೆ, ಹಬ್ಬದ ಶಾಪಿಂಗ್.
ನೋಡೋಣ ಅಂತ ಬಂದು ಇಲ್ಲಿ ಏನೂ ತಗೊಂಡಿಲ್ಲ, ಹೆಂಗಿದೆ ಏನು ಅಂತೇಳಿ ನೋಡೋಣ ಅಂತ ಬಂದು ಅಷ್ಟೇ. ಅಲ್ಲಿ ಹೋಗುವ ಊರಿಗೆ ಹೋಗುವ ಸಾಕು. ಇಲ್ಲಿ ನೋಡಿ ಓಲೆ ಚೆನ್ನಾಗೈತೆ. ಇದು ಹಣ ಇದೆ ಎಷ್ಟು? ಯಾವುದು 40 ಕೊಡೋದು ಹೆಚ್ಚಾದ ಹಾಕತ್ಯಾ? ಇದೆ 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 ಸರ್, ಬೇಕಾ? ನಿಮ್ಗೆ ಬೇಕಾ? ತಗೊಳ್ಳಿ, ಚೆನ್ನಾಗಿದೆ. ಇದು ಚೆನ್ನಾಯ್ತಾ ಸರ್? ಬುಗುಡಿ ತುತ್ತೆ ಇಲ್ವಲ್ಲ? ಬುಗುಡಿ ಎಲ್ಲ ಕೆಳಗಡೆ ಅದೇ ಇಲ್ಲ. ಎಷ್ಟದು? ಎಷ್ಟು? 40 ಬೇಕಾ ಸರ್? ಹಿಂಗೆ ಬೇಕು ನಂಗೆ ನಿಂಗೆ ಹೇಳಿದ್ದು. 200 ರೂಪಾಯಿ, 200 ರೂಪಾಯಿ, ಬರೀ 200 ರೂಪಾಯಿ. ಚಪ್ಪಲಿ ಬ್ಯಾಟ್ರಿ ಐಟಮ್ 200 ರೂಪಾಯಿ, ಬರೀ 200 ರೂಪಾಯಿ. 200 ರೂಪಾಯಿ, 200 ರೂಪಾಯಿ, ಬರೀ 200 ರೂಪಾಯಿ, 200 ರೂಪಾಯಿ, ಬರೀ 200 ರೂಪಾಯಿ. ಚಪ್ಪಲಿ ಬ್ಯಾಟ್ರಿ ಐಟಮ್ ಕ್ಯಾಮ್ರಾ ವರ್ಷ ಬಂದಿದ್ದು ಗೊತ್ತಾಗಿಲ್ಲ. ಆಟೋದಾಗ ಬಂದಂಗಾಯ್ತು ಶಿರಾದಿಂದ ತುಮಕೂರು ಶಿರಾಗೆ. ಇಷ್ಟು ಬೇಗ ಬಂದ್ವಿ ಅಂತ. ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಬಂದ್ವಿ. ಇವಾಗಿನ ನಾನಿನ್ನ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅದು ಏನೇನು ತಂದ್ವಿ ಏನು ಅಂತ ತೋರಿಸ್ತೀನಿ, ಓಕೆನಾ? ನೋಡಿ ನನ್ನ ಔಟ್ಫಿಟ್ಟಿಂಗ್ ಹೇಗಾಗಿದೆ ಅಂತೇಳಿ. ತುಮಕೂರಲ್ಲಿ ಓಡಾಡಿದ್ದಂಥದ್ದು ಕೈಯೆಲ್ಲ ಕರ್ಗಾಗುತ್ತೆ ಅಂತ ಅಂದ್ಕೊಂಡೇನೆ ಸುತ್ತಾಡ್ಬಿಟ್ವಿ ತುಮಕೂರಲ್ಲಿ. ಹಿಂಗೇನೆ ಕೂಕೋದೇನೋ ಪರವಾಗಿಲ್ಲ, ಫುಲ್ ಸ್ಲೀವ್ ಹಾಕೊಂಡ್ಬಿಟ್ಟಿದ್ಲು. ಇದನ್ನು ಸೆಲೆಕ್ಟ್ ಮಾಡಿದ್ದು ನಾನೇ. ಕೂಕು ಏನಂದ್ಲು ಗೊತ್ತಾ ಫ್ರೆಂಡ್ಸ್? ಅಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ನನಗೆ ಇಷ್ಟ ಆಯ್ತು ಟಾಪ್. ಒಂದು ಅವಳು ಇಷ್ಟಪಟ್ಟಿದ್ದಲ್ಲ, ನಾನು ಇಷ್ಟಪಟ್ಟಿದ್ದು. ನಾನು ಯಾವುದೇ ಇಷ್ಟಪಟ್ಟು ಫ್ರೆಂಡ್ಸ್, ಏನಂದರೆ ಬಟ್ಟೆನೇ ಆಗಲಿ, ಒಂದು ಕ್ಲಾತ್, ಒಂದು ಮೆಟೀರಿಯಲ್ಸ್, ಒಂದು ಡಿಸೈನು, ಒಂದು ಪರ್ಸನ್ನೇ ಆಗಿರಲಿ, ಯಾರನ್ನೇ ಆಗಲಿ ನಾನು ಚೂಸ್ ಮಾಡೋದ್ರಲ್ಲಿ ಇನ್ನೊಂದು ಮಾತಿರಲ್ಲ ಗೊತ್ತಾ. ನನ್ನ ಮಗಳು ಕೇಳಿಬೇಕಿದ್ರೆ ಹೇಳ್ತಾಳೆ, ಅದು ಎಷ್ಟು ಪರ್ಸೆಂಟ್ ಅಂತ ಕೇಳ್ತೀನಿ ನೋಡಿ. ಕುಕ್ಕ ಅದೊಂಚೂರು ಹೇಳ್ಕು. ನಾನು ಏನಾದರೂ ಚೂಸ್ ಮಾಡ್ತೀನಲ್ಲ, ಹಾಂ, ನಾನೇನಾದರೂ ಆಯ್ಕೆ ಮಾಡ್ತೀನಲ್ಲ, ಒಂದು ಪರ್ಸನ್ನೇ ಆಗಿರ್ಬೋದು, ಆಯಿತಾ? ಒಂದು ಪರ್ಸನ್ ಆಗಿರ್ಬೋದು, ಒಂದು ಬಟ್ಟೆನೇ ಆಗಿರ್ಬೋದು, ಒಂದು ಅಡುಗೆನೇ ಆಗಿರ್ಬೋದು. ಅಡುಗೆ ಅದರಲ್ಲಿ ನನ್ನ ಮಗಳು, ಓಕೆನಾ? ನಾನು ಹೇಳ್ತೀನಿ, ನನ್ನ ಮಗಳು ಇಷ್ಟಪಟ್ಟಿದ್ದ ಅಡುಗೆ ನಾನು ಇಷ್ಟಪಡ್ತೀನಿ. ಆದರೆ ಇವಳು ಬಟ್ಟೆಯಲ್ಲಿ ನಾನು ಇಷ್ಟಪಟ್ಟಿದ್ದಕ್ಕೂ ಇವಳು ಇಷ್ಟಪಟ್ಟಿದ್ದಕ್ಕೂ ಇವಳು ಇಷ್ಟಪಟ್ಟಿದ್ದ ಬಟ್ಟೆ ಎಲ್ಲ ಡುಮ್ಕೆ ಹೊಡೆದಿರ್ತಾರೆ, ನಾನು ಇಷ್ಟಪಟ್ಟಿದ್ದೆಲ್ಲ ಕಂಫರ್ಟಬಲಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹೇಳೋಷ್ಟು ಅದು ಹೆಂಗೆ ಆಯ್ತಾ? ನಾನು ಪರ್ಸನ್ ಆಗಲಿ ಬಟ್ಟೆ ಆಗಲಿ ಇಷ್ಟಪಟ್ಟಿದ್ದು ಹೆಂಗೆ ಅನಿಸುತ್ತೆ ನಿನಗೆ? ಸೂಪರ್ ಅನ್ಸುತ್ತಲ್ವಾ? ಹೌದು. ಇದು ಅವಳು ಕ್ಲಾತ್ ಇಷ್ಟನೇ ಇಲ್ಲ, ತೊಗೊಂಡು 2-2.5 ತಿಂಗಳು ಆಯಿತು ಫ್ರೆಂಡ್ಸ್. ನಾನು ಇದನ್ನು ಹಾಕೊಂಡು ರೀಲ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಆದರೆ ಇದು ತರಿಸಿದ್ದೀವಿ. ನಾನೊಂದು ತೊಗೊಂಡೆ, ಇವಳಿಗೊಂದು ಕೊಡಿಸ್ಬೇಕು ಅಂತ ಅಂದ್ಕೊಂಡು ಹಂಗೆ ಬಿಟ್ಟರೆ ಅವಳೇನು ಮಾಡ್ತಾಳೆ, ಅವಳು ಸುಮ್ಕಾಗ್ತಾಳೆ, ನಾನು ಸುಮ್ಮನೆ ಆಗ್ತೀನಿ. ದುಡ್ಡಿದ್ದ ಟೈಮಲ್ಲಿ ನಾನು ತೊಗೊಂಡಿರ್ತೀನಿ.
ಆ ಟೈಮಲ್ಲಿ ಇವಳು ಒಂದು ಕೊಡಿಸ್ಬೇಕಲ್ವ, ಬೆಳೆದಿರೋ ಹುಡುಗಿ ಹಾಕೊಳ್ಳೋ ವಯಸ್ಸು, ಅವಳು ಹಾಕೋಬೇಕಲ್ವ. ಏನು ಮಾಡ್ತೀನಿ, ಅವಳೇ ಮಾಡ್ತಾಳೆ ಬೇಡ ಅಂತ ಅಂದ್ಬಿಡ್ತಾಳೆ ಅಂತ ಸುಮ್ಮನೆ ಎಷ್ಟೋ ಸಲ ಹಂಗೆ ಮಾಡಿದ್ದುಂಟು. ಅದಕ್ಕೆ ನಾನೊಂದು ಇಲ್ಲ ಈ ಸಲ ನೀನು ಬಟ್ಟೆ ತಗೊಳ್ಳೇಬೇಕು, ನಾನೇನು ತಗೊಂಡೋಗ್ಲು ನೀನು ತಗೊಳ್ಳೇಬೇಕು ಅಂತೇಳಿ ಇದನ್ನು ನಾನೇ ಬೈ ಮಾಡಿದ್ದು, ಸೆಲೆಕ್ಟ್ ಮಾಡಿದ್ದು ತಗೋ ಅಂತೇಳಿ. ಇವತ್ತಂತೇಳಿ ಎಷ್ಟು ಹೋಗ್ಲಿದ್ದು ಗೊತ್ತಾ ಅಮ್ಮ, ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗೆ ತುಂಬ ಇಷ್ಟ ಆಯ್ತಮ್ಮ ಇದು, ಹಾಕಂತಾನೆ ತಂದಲ್ಲಿ ಇಕ್ಕಿದ್ದೆ ಶಿವ ಅಂತಾಳೆ. ಎಂಥದ್ದು ಕತ್ತಾಳೆ ಪಿತ್ತಾಳೆ ಅಂತ ಹಾಕೋಳು ಫ್ರೆಂಡ್ಸ್. ಅವೆಂತ ಒಯ್ದು ಕತ್ತಾಳೆ ಪಿತ್ತಾಳೆ ಚೂಡಿದಾರ ಟಾಪ್ಗಳನ್ನೆಲ್ಲ ಹಾಕೊಂಡ್ಕೊಂಬಳು. ಇವಾಗ ನೋಡಿ ನಾನು ಕೊಡಿಸಿರೋ ಟಾಪ್ ಇದು ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿದೆ, ಎಷ್ಟು ಫೀಲ್ ಇತ್ತು ಗೊತ್ತಾ ಅವಳಿಗೆ. ಉದ್ದ ಸ್ಲೀವು, ಕಾಟನ್ ಕ್ಲಾತು ತುಂಬ ಚೆನ್ನಾಗಿದೆ, ಸೆಕೆಗೂ ಅದಕ್ಕೂ ಈ ಸೆಕೆಗಾಲ ಅಲ್ವಾ, ಕಾಟನ್ ಕ್ಲಾತ್ ತುಂಬ ಚೆನ್ನಾಗಿದೆ ಹೊಸದು. ಇದೊಂದು ಲಿಂಕ್ ಬೇಕಿದ್ರೆ ನಾವು ಮೀಶೋದು, ಇದು ಕೂಡ ಮೀಶೋದಲ್ಲೇ ಬೈ ಮಾಡೋದು. ನನ್ನ ಮಗಳದ್ದು ಡ್ರೆಸ್ಸು ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಇದ್ದು ಕೂಡ ಈ ಒಂದು ವೀಡಿಯೋದಲ್ಲಿ ಲಿಂಕ್ ಕೊಡ್ತೀನಿ, ಓಕೆನಾ. ನೀವು ಕೂಡ ಬೈ ಮಾಡಿ, ತುಂಬ ಚೆನ್ನಾಗಿದೆ. ಕಾಟನ್ ಕ್ಲಾತು ತುಂಬ ಕಂಫರ್ಟಬಲ್ ಆಗಿರುತ್ತೆ, ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದು ಕೂಡ ಅಷ್ಟೇ, ನಾನು ವೇರ್ ಮಾಡಿರೋಂಥದ್ದು ಟಾಪು ಕೂಡ ಇದು ಕೂಡ ಮೀಶೋದಲ್ಲೇ ಬೈ ಮಾಡಿರೋಂಥದ್ದು. ಹಾಗೆ ಈ ಒಂದು ಜೀನ್ಸ್ ಪ್ಯಾಂಟು ಕೂಡ ನಾನು ಮೀಶೋದಲ್ಲೇ ಬೈ ಮಾಡಿದ್ದಂಥದ್ದು. ಇದನ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಕೂಡ ಚೆಕ್ಔಟ್ ಮಾಡಿ, ಬೇಕು ಅಂದರೆ ಬೈ ಮಾಡಿ, ಓಕೆನಾ ಫ್ರೆಂಡ್ಸ್. ಈ ಒಂದು ಟಾಪು, ಈ ಒಂದು ಜೀನ್ಸ್ ಪ್ಯಾಂಟು, ಹಾಗೆ ಈ ಒಂದು ಟಾಪ್, ಒಂದು ಕೂಕು ಟಾಪ್, ಈ 3 ಟಾಪ್ಸ್, ಈ 3 ಕ್ಲಾತ್ಸ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಬೇಕು ಅಂದರೆ ಬೈ ಮಾಡಿ ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್. ಇವಾಗ ತುಂಬಾ ತಲೆನೋಯ್ತಾ ಇದೆ, ಬಂದಿದ್ದಾಯಿತು ತುಮಕೂರಿಂದ ಬಂದಿದ್ದಾಯಿತು. ಈಗ ಹೋಗಿ ಕಾಫಿ ಮಾಡಬೇಕು, ಫ್ರೆಶ್ ಆಫ್ ಆಗೋದು, ಬರೀ ಹ್ಯಾಂಡ್ ವಾಶ್ ಮಾಡಿ ಕಾಫಿ ಕುಡಿಯೋದು, ಏನು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹೆಡ್ಡೇಕ್ ಬಂದುಬಿಟ್ಟಿದೆ, ಐ ಹ್ಯಾವ್ ಎ ವೆರಿ ಹೆಡ್ಡೇಕ್ ಫ್ರೆಂಡ್ಸ್. ಕೂಕುಗೆ ಹೇಳೋದ್ರೆ ಪಾಪ ಕೂಕು ಟಯರ್ಡ್ ಆಗ್ಬಿಟ್ಟು ಬಾಗಂತೂ ನಂಗೆ ಕೊಡಲೇ ಇಲ್ಲ, ಎಲ್ಲ ಬಾಗು ಕೂಗುನೇ ಇಟ್ಕೊಂಡು ಓಡಾಡೋದು. ಆನ್ ಮಾಡಿದ್ದೀನಿ ಕೂಕು ಫ್ರೆಂಡ್ಸ್. ಏನು ಮಾಡ್ತೀನಿ ಗೊತ್ತಾ, ವೀಡಿಯೋ ಮಾಡ್ಬೇಕಾದ್ರೆ ಆನ್ ಮಾಡೋದೇ ಮರ್ತಿರ್ತೀನಿ ಎಷ್ಟೋ ಸಲ. ತುಮಕೂರಲ್ಲಿ ಹಂಗೆ ಆಯ್ತು ಇವತ್ತು, ಆನೇ ಮಾಡಿಲ್ಲ, ಹಿಂಗೆ ಹಿಡ್ಕೊಂಡು ಮಾಡ್ತಾ ಇದ್ದೆ. ಆಶಾ ಫಸ್ಟ್ ಆನ್ ಮಾಡಮ್ಮ ಅಂತಿದ್ಲ ಅವಳು, ಆಮೇಲೆ ಆನ್ ಮಾಡಿದೆ ಫ್ರೆಂಡ್ಸ್. ಒಂದು ಕಡೆಗೆ ಇವಳು, ಒಂದು ಕಡೆ ಕೈಯಲ್ಲಿ ಮೊಬೈಲು, ಒಂದು ಕಡೆ ಪರ್ಸು. ನಂಗಂತೂ ಲಗೇಜ್ ತರೋಕ್ಕೆ ಆಗಲ್ಲ ಪಾಪ, ಕೂಕುನೇ ಇಟ್ಕೊಂಬಂದು ಎಲ್ಲ ಲಗೇಜು. ಏನೇನು ಅಂತ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ. ಫಸ್ಟು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ತೋರಿಸ್ತೀನಿ, ಓಕೆನಾ. ಇದು ತಗೊಳಕ್ಕಿಂಗೆ ತುಮಕೂರು ಶಾಪಿಂಗ್ ಹೆಂಗೆ ಕಾಣ್ತಿದೆ ಹೇಳಿ. ನಾನು ಏನೇನು ತೊಗೊಂಬಂದೆ ಅಂತ ಶೇರ್ ಮಾಡ್ಕೊತೀನಿ ಆಯಿತಾ. ಏನೇನು ತೊಗೊಂಬಂದೆ ತುಮಕೂರಲ್ಲಿ ಅಂತ, ಇದರಲ್ಲಿ ಏನೇನಿದೆ ಅಂತ ನಮಗೂ ಗೊತ್ತಿಲ್ಲ. ಸ್ವಲ್ಪ ನಾನು ಬೈ ಮಾಡಿರೋದು, ಬಟ್ ಆದರೆ ಈಗ ಓಪನ್ ಮಾಡಿದಾಗಲೇ ಗೊತ್ತಾಗೋದು. ಹಂಗೆ ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದೆ ಅಂತಂದರೆ, ಈ ಬ್ಲೌಸಿಗೆ ಥ್ರೆಡ್ಡು, ಹಾಗೆ ಸ್ವಲ್ಪ ಆರಿ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಮಣಿಗಳು, ಈ ಗಮ್ಮು, ನನ್ನ ಬ್ಲೌಸಿಗೂ ಆಶನ್ ಬ್ಲೌಸಿಗೂ ಇದೆಲ್ಲ ಬೇಕಾಗಿತ್ತು ಫ್ರೆಂಡ್ಸ್. ನೋಡಿ ಇದೆಲ್ಲ ಮಣಿದು ಹಳ್ಳು ಸ್ಟೋನ್ಸು. ಇದೆಲ್ಲ ಸ್ಟೋನ್ಸ್, ಓಕೆನಾ. ಇಲ್ಲಿ ಯಾವುದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ತೊಗೊಂಬರ್ಲಿಕ್ಕೆ. ಅಲ್ಲಿ ಹೋಗಿ ನೋಡಿ ಇದೆಲ್ಲ ತೊಗೊಂಬಂದಿದ್ದಂಥದ್ದು. ನೋಡಿ ಥ್ರೆಡ್ಡು, ಹಾಗೆ ಕುಚ್ಚು, ಸ್ಯಾರಿಗೆ ಹಿಂದ್ಗಡೆ ಕುಚ್ಚು, ಹಿಂದ್ಗಡೆ ನಾಟ್ ಹಾಕ್ತೀವಲ್ಲ ಬ್ಲೌಸಿಗೆ, ಅದಕ್ಕೆ ಕುಚ್ಚು, ಅದನ್ನೆಲ್ಲ ಇನ್ನು ಆಲ್ಟ್ರೇಷನ್ ಮಾಡೋದಿದೆ. ಇವೆಲ್ಲ ಎಷ್ಟೆಷ್ಟು ಆಯ್ತಪ್ಪ ಸುಮಾರು ಬಿಲ್ಲು, ನಾನು ಯಾವುದೂ ನೆನಪೇ ಇಲ್ಲ. ಇದೆಲ್ಲ 35 ರೂಪಾಯಿ ಒಂದು ಅನ್ಸುತ್ತೆ. ಇದು ಸೆಟ್ ಬಂದು 35 ರೂಪಾಯಿ. ನಿಮ್ಮ ಸ್ಯಾರಿಗೆ ಕರೆಕ್ಟ್ ಮ್ಯಾಚ್ ಆಗುತ್ತೆ, ನನಗೆ ಇದು ಮ್ಯಾಚ್ ಆಗಿ ಹೋಗೋದು. ಇದು ಇಷ್ಟು ತೊಗೊಂಬಂದಿದ್ದಂಥದ್ದು. ಇದರಲ್ಲಿ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೋಡೋಣ. ನನಗೆ ಗೊತ್ತೇ ಇಲ್ಲ, ಮತ್ತೆ ಹೋದಂಗೆ ಆಗ್ಬಿಟ್ಟಿದೆ. ನೋಡಿ ಇದು ಸರ ತೊಗೊಂಡಿದ್ದಾಳೆ ಆಶಾ. ಅವಳೇನೋ ಜಾಸ್ತಿ ಕೇಳಿದ್ದು ಇಷ್ಟಪಟ್ಟಿದ್ದು ನಾನು ಕೊಡ್ಸೋಕೆ ಹೋಗಲ್ಲ. ಅವಳು ಏನೇ ಚೂಸ್ ಮಾಡಿದ್ರು ಸ್ವಲ್ಪ ಡಮ್ಮಿ ಆಗಿರುತ್ತೆ, ಅದಕ್ಕೆ ಇದು ಅವಳು ಇಷ್ಟಪಟ್ಟಿದ್ದು. ನಂಗೆ ಇದು ಬೇಕು ಅಂದು ಚೆನ್ನಾಗಿಲ್ವಾ ಅಂತ ಕೊಡಿಸ್ತಾ ಇಲ್ಲ, ಅಲ್ಲೇ ಒಂದು ಮುತ್ತು ಹೋಗ್ಬಿಟ್ಟೈತೆ ನೋಡಿ. ಇದನ್ನ ಹಾಕಿದ್ರು, ಇದನ್ನ ಒಂದು ಚೆನ್ನಾಗಿ ಮದ್ದಕ್ಕೆ ಹೋಗೈತೆ ಇದೊಂದ. ಇದು ಅವಳು ಇಷ್ಟಪಟ್ಟು ತಗೊಂಡಿದ್ದಂಥದ್ದು. ನಂಗೇನು ಇಷ್ಟ ಆಗಲಿಲ್ಲ, ನಂಗೆ ಬೇಕು ಅಂದು 100 ರೂಪೀಸ್. ಇದು ಮಾತ್ರ ಚೆನ್ನಾಗಿ ಹಾಕೈತೆ,
ಚೆನ್ನಾಗಿ ಜ್ಞಾಪಕ ಇದೆ, 100 ರುಪೀಸ್ದು. ಹಾಗೆ ಬಳೆ ತಗೋದಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ತುಂಬ ಇಷ್ಟ ಆಯಿತು. ಓಯ್ ಗುಡ್ನೆಸ್, ನೋಡಿ ಸಕ್ಕತ್ತಾಗಿದೆ ಬಳೆ ಮಾತ್ರ. ಇದಕ್ಕೆ ಮಿಕ್ಸ್ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಅವಳಿಗೆ ಕೊಡಿಸಿದಂಥದ್ದು 100 ರುಪೀಸ್. ಇದು ಕೂಡ 100, ಇದು ಕೂಡ 100, ತುಂಬ ಚೆನ್ನಾಗಿದೆ. ಇಷ್ಟು ತೊಗೊಂಬಂದಿದ್ದು. ಹಾಗೆ ಇದು ಮಗ್ಗು ಬೇಕಾಗಿತ್ತು. ನಾನು ಹೋಗಿದ್ದೆ ಹೆಂಗೆ ಗೊತ್ತಾ, ತುಮಕೂರಿಗೆ 2 ಪ್ಲೇಟ್ ತೊಗೊಂಬರ್ಬೇಕು. ತುಂಬ ಭಾರ ಇದೆ. ಅದು 100 ರುಪೀಸ್ ಬಂದು 100 ಸಮಥಿಂಗ್ ಇದೆ. ಅಷ್ಟು ದೊಡ್ಡ ಪ್ಲೇಟ್ ಹಿಂಗೆ ಇಟ್ಕೊಳಕ್ಕಾಗಲ್ಲ ನಮಗೆ. ಆ ತಟ್ಟೆಲ್ಲೇ ಬಡಿಸ್ತಾ ಇದೆ ಯಾವಾಗಲೂ. ಅದಕ್ಕೆ 1-2 ಪ್ಲೇಟ್ ತರೋಣ ಅಂತಲೇ ಹೋಗಿದ್ದು. ಬಟ್ ಅದೇ ನನಗೆ ಇಷ್ಟ ಆಗೋಂಥ ಪ್ಲೇಟ್ ಯಾವುದೂ ಸಿಗಲಿಲ್ಲ. ಎಲ್ಲ ಹುಡುಗದೆ ನನಗೆ ಇಷ್ಟ ಆಗೋಂಥ ಯಾವುದು ಸಿಗಲಿಲ್ಲ, ಅದಕ್ಕೆ ಬಿಟ್ಟು ಬಂದೆ. ಅದಕ್ಕೋಸ್ಕರ ಅಲ್ಲಿ ಉಳ್ಳೆ ಹೋಗಿದ್ದು. ಇದು ಒಂದು ಆಸೆ ಇತ್ತು, ಏನು ಗೊತ್ತಾ, ಈ ಒಂದು ಮಗ್ ಬೇಕಾಗಿತ್ತು ಇಬ್ಬರಿಗೂ. ನನಗೂ ಆಶಂಗೂ ಈ ಮಗ್ಗ ಅಂದರೆ ತುಂಬ ಇಷ್ಟ, ಇದರಲ್ಲಿ ಕಾಫಿ ಕುಡಿಬೇಕು ಅಂತ. ಬಟ್ ನಾವು ಕುಡಿಯೋ ಅಷ್ಟೊತ್ತಿಗೆ ತಣ್ಣಗೋಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಭಾರ ಆಯ್ತಾ? ಭಾರ ಇದನ್ನು ಸುಮಾರಾಗಿದೆ, ಇಷ್ಟಿರುತ್ತೆ ಕ್ವಾಂಟಿಟಿ. ಭಾರ ಐತೆ, ಭಾರ ಇಲ್ದಂಗೇನಿಲ್ಲ. ಇದೆರಡು ಮಗ್ಗು ಆಯಿತಾ. ಹಾಗೆ ಒಂದೆರಡು ಟಾಪ್ ತಗೊಳ್ಳೋಣ ಅಂತ ಐಡಿಯಾ ಇತ್ತು. ಬಟ್ ಆದರೆ ಕೇಳಿದ್ವಿ, ನನಗೆ ಪಿಂಕ್ ಕಲರಲ್ಲಿ ಒಂದು ನನ್ನ ಹತ್ರ ಆಲ್ರೆಡಿ ಒಂದು 4-5 ವರ್ಷದಿಂದನೂ ಒಂದು ಫುಲ್ ಪಿಂಕ್ ಕಲರ್ದೊಂದು ಟಾಪ್ ಇದೆ. ಅದಾದಮೇಲೆ ಒಂದು ಬ್ಲ್ಯಾಕ್ ಕಲರ್ದು ಒಂದು ಟಾಪ್ ಆರ್ಡ್ರ್ ಮಾಡಿದ್ದೆ. ಎಲ್ಲಿ? ಮೀಶೋದಲ್ಲಿ ಬ್ಲ್ಯಾಕ್ ಕಲರ್ ಟಾಪ್ನ ಆರ್ಡ್ರ್ ಮಾಡಿದರೆ ಅವರು ಪಿಂಕ್ ಕಲರ್ ಟಾಪ್ ಕೊಟ್ಬಿಟ್ಟಿದ್ದಾರೆ. ನನಗೆ ಅದು ವಾಪಸ್ ಮಾಡೋದಕ್ಕೆ ಇಷ್ಟ ಇದೆ. ನನಗೆ ಅದು ಸ್ಲೀವ್ಲೆಸ್ ಅಲ್ವಾ ಅಂತೇಳ್ಬಿಟ್ಟು ಇಷ್ಟ ಆಯಿತು ಅಂತ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಈಗಲೂ ಕೂಡ ಒಂದು ಇಷ್ಟ ಆಯಿತು, ಅದು ಕೂಡ ಪಿಂಕ್ ಕಲರೇ ಇತ್ತು, ಫುಲ್ ತೊಳೆದು. ಆಮೇಲೆ ತಗೊಳ್ಳೋಣ ಅಂತ ಹೋದೆ, ಆಶಂಗಿದನ್ನು ಕೊಡಿಸ್ದೆ, ನಾನು ಕೂಡ ತಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲಿ 3 ಟಾಪು ಪಿಂಕ್ ಕಲರ್ ಆಗಿಬಿಡುತ್ತೆ, ಒಂದೇ ಕಲರ್ ಅಂತ ಬೇಡ ಅಂತ ಹಾಗೆ ಬಿಟ್ಟೆ. ಇದನ್ನು ತೊಗೊಂಡೆ. ಆಶಂಗಿದ್ದು ನನಗಲ್ಲ. ಇದು ಒಂದು ಸುಮ್ಮನೆ ಹಬ್ಬಕ್ಕೆ ಅಂತ ಏನಿಲ್ಲ, ಹಬ್ಬಕ್ಕೆ ಇದೆ ಬಟ್ಟೆ. ಬಟ್ ಆದರೆ ಇದು ನಾವು ತುಂಬ ದಿನದಿಂದ ಕೇಳ್ತಾ ಇದ್ಲು. ಇದು ಹಬ್ಬಕ್ಕಂತನೂ ಆಗುತ್ತೆ, ಹಬ್ಬಕ್ಕೆ ಅಂತ ಏನಲ್ಲ ಅಂತಲ್ಲ, ಹಬ್ಬದ ದಿನವೂ ಹಾಕಂತ ಹೇಳಿ ಫ್ರೆಂಡ್ಸ್. ಇದು ಬೆಲ್ಟ್ ಬಂದಿದೆ, ತುಂಬ ದಿನ ಕೇಳ್ತಾ ಇದ್ಲು ಇದನ್ನು, ನನಗೆ ಬೇಕು ಕೊಡಿಸು ಅಂತ. ಹಂಗಾಗಿ ಆ ಒಂದು ಕನಸನ್ನು ಕೂಡ ಇವತ್ತು ಅವಳಿಗೆ ಈಡೇರಿಸಿದ್ದೀನಿ. ಹಬ್ಬಕ್ಕೆ ಅಂತಲೇ ಆಗುತ್ತೆ, ಹಬ್ಬದ ದಿನವೂ ಕೂಡ ಹಾಕಂತಲ್ಲ. ಹಬ್ಬಕ್ಕೆ 2-3 ಜೊತೆ ಇದ್ದಾವೆ. ಸ್ಯಾರಿ ಇದೆ, ಇನ್ನೊಂದು ಚೂಡಿದಾರ್ ಟಾಪ್ ಪ್ಯಾಂಟ್ ಅದು ಇದೆ, ಆಮೇಲೆ ಇನ್ನೂ ಒಂದು ಡ್ರೆಸ್ ಇದೆ ಫುಲ್ಲು, ಅದು ಕೂಡ ಮೀಶೋದಲ್ಲಿ ಬೈ ಮಾಡಿದ್ದು. ಇದು ಕೂಡ ಇದೆ. ಎಷ್ಟೊಂದು ಹಬ್ಬಕ್ಕೆ ಎಷ್ಟು ಬಟ್ಟೆ ಇದ್ದಾವೆ ಅಂದರೆ ಒಂದು 5-6 ಜೊತೆ ಮೇಲೆ ಇದ್ದಾವೆ ಬಟ್ಟೆಗಳು. ಬಟ್ ಇವತ್ತು ಹಾಕೊಂಡಿದ್ಲಲ್ಲ ಅದು ಕೂಡ ಹೊಸದೇನೆ. ಸುಮಾರು ಇಲ್ಲಿ ಹಬ್ಬದ ಹತ್ರಕ್ಕೆ ಒಂದು 5-6 ಜೊತೆ ಮೇಲೆ ಏನೇ ಇದೆ ಒಳಗೆ ಹೊಸ ಬಟ್ಟೆ. ಅದ್ರಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು. ಇವತ್ತಿಂದ ಹಾಕ್ಕೊಂಡಿದ್ದಾಯಿತು. ಇವಾಗ ಇರೋದ್ರಲ್ಲಿ 4-5 ಬಟ್ಟೆ ಇದ್ದಾವೆ ಹೊಸವು, ಅವಳು ಇಷ್ಟ ಯಾವುದಾದ್ರೂ ಹಾಕ್ಕೋಬೋದು. ಇಷ್ಟನ್ನ ನಾವು ಬೈ ಮಾಡಿದಂಥದ್ದು ಇದೆ. ಸೆಟ್ ಮಾಡ್ತಾರೆ ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನ ತರೋದಕ್ಕೆ ನಾನು ತುಮಕೂರಿಗೆ ಹೋಗಿದ್ದು. ತುಮಕೂರಲ್ಲಿ ನಾನು ಶಾಪಿಂಗ್ ಮಾಡಿದ್ದಂಥದ್ದು. ಇವಾಗ ಇದು ಒಂದು ಸರ ನಾನು ತೋರಿಸ್ಲಿಲ್ಲ, ಈ ಒಂದು ಸರನೂ ಕೊಡೋದು. ಇದು 35 ಒಂದಕ್ಕೆ ಚೆನ್ನಾಗಿರುತ್ತೆ, ಸಿಂಪಲಾಗೆ. 20 ರೂಪೀಸ್ ಅಲ್ವಾ? 20 ಅಲ್ವಾ? 35 ಅಮ್ಮ ಹುರ್ಕೊಂಡು ಕುಚ್ಚಾಕ್ಬಿಟ್ಟು ಇವಾಗ ನೋಡಿ ಎಲ್ಲ ತೆಗಿತಾವಳೆ. ಇದೆಲ್ಲ ಕಸ. 12:30 1 ಗಂಟೆ ಆಗಿದೆ. ಮುಟ್ಕೊಂಡ್ಬಿಟ್ಲು ಅಂದರೆ ಮುಗೀತಪ್ಪ. ಆಗಲಿಸಿ ಸಾಕಾಗೋಯ್ತು. ಇಷ್ಟೊತ್ತಾಯ್ತಿದೆ. ಏನೋ ಟ್ರಿಮ್ ಮಾಡ್ಬೇಕಂತ ಸ್ವಲ್ಪ ನಾಯಿ ಕೂಲು ಟ್ರಿಮ್ ಮಾಡ್ದಂಗೆ. ಫ್ರೆಂಡ್ಸ್, ಇವಾಗ ಏನೇನು ತೊಗೊಂಬಂದೆ ಐಟಮ್ಸು ಅಂತೇಳಿ ನೋಡಿದ್ರಿ ಅಲ್ವಾ. ಇವಾಗ ಏನೇನೆಲ್ಲ ಐಟಮ್ಸ್ ತೊಗೊಂಬಂದೆ, ಆ ಒಂದು ಟ್ಯಾಲೆಂಟ್ನ ನಮ್ಮ ಒಂದು ಬ್ಲೌಸ್ ಮೇಲೆ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾಗಿ ಹೋಗಿ ತೊಗೊಂಬಂದೆ. ಸುಮಾರು ಒಟ್ಟು ಟೋಟಲ್ ಇಲ್ಲಿ ಒಂದು 100 ರೂಪಾಯಿ ಆಗಿತ್ತು. ನಾನು ಆ ಒಂದು ಆರಿ ವರ್ಕ್ ಮೆಟೀರಿಯಲ್ಲು ಅಲ್ಲಿ ತೊಗೊಂಬರೋದಕ್ಕೆ ಹೋದಾಗ ಸುಮಾರು 700 ಹತ್ತತ್ರ ಆಗೋಯ್ತು. ಅಷ್ಟೊಂದು ಐಟಮ್ಸಿಗೂ 700 ಹತ್ತತ್ರ ಆಗೋಯ್ತು. ಇಲ್ಲಿ ಒಂದು 100 ಆಗಿತ್ತು. ಹತ್ತತ್ರ ಎಲ್ಲ ಟೋಟಲು 1000 ಅನ್ಕೊಂಬಿಡಿ. ಮತ್ತು ಬಳೆ ತೊಗೊಂಡ್ವಿ, ಬಳೆದು ಅದು ಇದೆಲ್ಲ ಸೇರಿ 1000 ಮೇಲೇ ಆಗೋಯ್ತು. ಆರಿ ವರ್ಕ್ದೇ ಬರೀನ ಒಂದು 700-800 ರೂಪಾಯಿ ಆಗೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ತೊಗೊಂಬಂದೆ. ಅವರು ಇಷ್ಟಿಷ್ಟ ಕೊಡೋಲ್ಲ, ನಮಗೆ ಬೇಕಾಗಿರೋದು ಇಷ್ಟಿಷ್ಟ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನೇನೆಲ್ಲ ಹಬ್ಬದ ಒಂದು ಯುಗಾದಿ ಹಬ್ಬದ ಶಾಪಿಂಗ್ ಏನೇನೆಲ್ಲ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನು ಫ್ರೆಶ್ ಅಪ್ಪು ಕೂಡ ಆಗಿಲ್ಲ. ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಹೆಡ್ಡೇಕ್ ಬಂದುಬಿಟ್ಟಿದೆ ನಂಗೆ ಆಲ್ರೆಡಿ. ಆಲೇ ಬಿಸಿಲಿಗೆ ಹೋಗಿ ಬಂದು. ಹಾಗೆ ನನ್ನ ಒಂದು ಈ ಕ್ಲಾತ್ ಹೇಗಿದೆ ನೋಡಿ, ಚೆನ್ನಾಗಿದೆಯಾ ಈ ಒಂದು ಔಟ್ಫಿಟ್ಟಿಂಗ್.
ನನ್ನ ಹತ್ರ 2 ಪರ್ಪಲ್ ಟಾಪ್ ಇದೆ. ಆ ಒಂದು ಉದ್ದ ತೋಳಿಂದು ಸ್ಲೀವಿಂದು ಕೂಡ ಇದೆ ಪರ್ಪಲ್ ಟಾಪು. ಅದು ಕೂಡ ಹಾಕೊಂಡು ನಾನು ಮೈಸೂರಿಗೆ ಹೋಗಿದ್ದಂಥದ್ದು. ಇದು ಹೊಸದು ನೀವು ತೊಗೊಂಡಿರೋದು. ಇದಕ್ಕೆ ಕಾಲರ್ ಎಲ್ಲ ಬಂದಿದೆ ಫ್ರೆಂಡ್ಸ್. ಇದು ಕೂಡ ಮೀಶೋದಲ್ಲೇ ತೊಗೊಂಡಿರೋಂಥದ್ದು. ಈ ಒಂದು ಟಾಪು, ಈ ಒಂದು ಪ್ಯಾಂಟು, ಹಾಗೆ ನನ್ನ ಮಗಳದ್ದು ಒಂದು ಟಾಪ್ದು ಕೂಡ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಬೇಕು ಅಂದರೆ ಚೆಕ್ಔಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಓಕೆನಾ? ಹಾಗೆಯೇ ಏನೇನೆಲ್ಲ ಹಬ್ಬದ ಈ ಒಂದು ಶಾಪಿಂಗ್ ಏನೇನೆಲ್ಲ ಮಾಡಿದೆ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದರದ್ದೆಲ್ಲ ಲಿಂಕ್ ಸಿಗಲ್ಲ. ನಾನು ಹೋಗಿ ಅಂಗಡಿಲಿ ತೊಗೊಂಬಂದಿದ್ದಂಥದ್ದು ತುಮಕೂರಲ್ಲಿ. ಸಾರಿ ಚೇಂಜ್ ಇರುತ್ತೆ. ಹಾಗೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಓಡಾಡ್ಸ್ದಂಗೆ ಆಗುತ್ತೆ. ಮನೆಯಲ್ಲೇ ಕೂತಿದ್ಲು. ಹಂಗಾಗಿ ನಾನು ಊರಿಗೂ ಕೂಡ ಕರ್ಕೊಂಡು ಹೋಗಿಲ್ಲ ಈ ಸಲ. ಎಲ್ಲೂ ಕರ್ಕೊಂಡು ಹೋಗಿಲ್ಲ. ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ. ಹಂಗಂತೂ ಹೊರಗಡೆ ಹೋಗೋದಕ್ಕಿಂತ ಸುಮ್ಮನೆ ಆರಾಮ ಮಲ್ಕೊಂಬಿಡೋಣ ಅನಿಸುತ್ತೆ. ಅಷ್ಟೊಂದು ಬಿಸಿಲಿದೆ. ಹಾಗಾಗಿ ಎಲ್ಲೂ ಹೋಗಿಲ್ಲ. ಈ ಒಂದು ಹಬ್ಬದ ಪ್ರಯುಕ್ತ ಏನಾದರೂ ಸಣ್ಣ ಪುಟ್ಟ ಬೇಕಾಗಿರುತ್ತೆ. ಸಿಂಪಲ್, ಏನು ಜಾಸ್ತಿ ಗ್ರ್ಯಾಂಡ್ ಆಗಿರೋಂಥದ್ದೇನಿಲ್ಲ. ಸಿಂಪಲ್ ಆಗಿರೋಂಥದ್ದು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋಂಥದ್ದು. ಕ್ಲಾತ್ ಎಲ್ಲ ಆಲ್ರೆಡಿ ತೊಗೊಂಡಿದ್ದಿತ್ತು. ಆಲ್ರೆಡಿ ಸುಮಾರು ಕ್ಲಾತ್ ಹೊಸವು ಇದ್ದಾವೆ ಮನೇಲಿ. ಅವನ್ನೇ ವೇರ್ ಮಾಡಬೇಕಾಗುತ್ತೆ. ಬ್ಲೌಸು ನಾವೇ ಹೊಲ್ದಿರೋದ್ರಿಂದ ಅದಕ್ಕೆ ಆರಿ ವರ್ಕ್ ಮಾಡಬೇಕು. ಅದಕ್ಕೆ ಮೆಟೀರಿಯಲ್ಸ್ ಬೇಕಾಯಿತು, ಬಳೆ ಬೇಕಾಗಿತ್ತು. ಹಾಗೆ ಏನಾದರೂ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಏನಾದರೂ ಬೇಕಾಗಿರುತ್ತಲ್ಲ ಅಂತ ತೊಗೊಂಬರೋಕ್ಕೆ ಹೋಗಿದ್ದಾಯಿತು, ಬಂದಿದ್ದಾಯಿತು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನನ್ನ ಮಗಳ ಒಂದು ಚಾನಲ್ ನೇಮ್ ಬಂದು ರಶ್ಮಿ ಕರೆಯಪ್ಪ ಅಂತ. ನನ್ನ ಮಗಳ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.